ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ಹಬ್ಬಗಳ ಸೀಸನ್ ಹತ್ರ ಬರ್ತಾ ಇದೆ. ಕೆಲವರಿಗೆ ತುಂಬಾ ಶಾರ್ಟ್ ಟೈಮ್ ಇರುತ್ತೆ, ಡೆಕೋರೇಷನ್ ಮಾಡೋದಕ್ಕೆ ಡೆಕೋರೇಟಿವ್ ಐಟಮ್ಸ್ ಇರಲ್ಲ. ಅಂತ ಸಂದರ್ಭದಲ್ಲಿ ಮನೆಯಲ್ಲೇ ಇರುವಂತ ಐಟಮ್ಸ್ ನ ಯೂಸ್ ಮಾಡಿಕೊಂಡು ನಾವು ಪೂಜೆಗೆ ಸ್ಟೇಜ್ ಡೆಕೋರೇಷನ್ ಹೇಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನನಗೆ ಸಪೋರ್ಟ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮನೆಯಲ್ಲಿ ಪ್ಲೈವುಡ್ ವರ್ಕ್ ಮಾಡಿಸಿದಾಗ ಲಾಸ್ಟಿಗೆ ಪ್ಲೈವುಡ್ಗಳು ತುಂಬ ವೇಸ್ಟ್ ಆಗಿಬಿಡುತ್ತೆ. ಅದನ್ನು ಈ ರೀತಿ ನೀವು ಕಾರ್ಪೆಂಟರ್ಗೆ ಹೇಳಿ ಪೀಠಗಳನ್ನ ಮಾಡಿಸ್ಕೊಂಡ್ರೆ ಹಬ್ಬದ ಸೀಸನಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ಸ್ಟೆಪ್ಸ್ ಥರ ರೆಡಿ ಮಾಡ್ಕೋಬೋದು. ಗಣಪತಿ ಹಿಂದೆ ಇರೋ ಪೂಜಾ ಕೊಡೆ ವಿಡಿಯೋನ ಗಣಪತಿ ಹಿಂದೆ ಇರೋ ಪೂಜಾ ಕೊಡೆಯ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ಮಾಡೋದು ತುಂಬ ಈಸಿ. ಈ ಥರ ಮಾಡಿಟ್ಕೊಂಡ್ರೆ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ. ಮತ್ತು ಇಲ್ಲಿ ಕೆಳಗಡೆ ಇರೋ ಕನಕಾಂಬರಿ ಹೂವು, ಕಾಕಡ ಹೂವಿನ ಹಾರಗಳನ್ನ ಮನೆಯಲ್ಲೇ ಮಾಡಿರೋದು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ನಿಜವಾಗ್ಲೂ ನ್ಯಾಚುರಲ್ ಹೂವಿನ ಹಾರದ ಥರನೇ ಕಾಣಿಸುತ್ತೆ. ಇದನ್ನ ಮಾಡಿಟ್ಕೊಂಡು ಬ್ಯಾಕ್ ಡ್ರಾಪಿಗೆ ಯೂಸ್ ಮಾಡ್ಕೋಬೋದು. ಈ ಥರ ಸ್ಟೇಜ್ ಡೆಕೋರೇಷನ್ ಮಾಡಿಕೊಂಡು ಗಣಪತಿ ಹಬ್ಬ, ವರಮಹಾಲಕ್ಷ್ಮಿ, ಬೇರೆ ಹಬ್ಬಗಳಲ್ಲೂ ಇದನ್ನು ನೀವು ಟ್ರೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.